ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 28 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಉತ್ತರಾಖಂಡ್ ಅಡಾಪ್ಟ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಈ UCC ಏನಿದೆ ಇದು ನಮ್ಮ ಆರ್ಟಿಕಲ್ 44, ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 44 ಏನಿದೆ ಅದರಲ್ಲಿ ಬರುತ್ತೆ. ಆರ್ಟಿಕಲ್ 44 ಅಂದರೆ ನಮಗೆ DPSPಯಲ್ಲಿ ಇದೆ ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ಇನ್ ಪಾರ್ಟ್ 4. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್. ಆರ್ಟಿಕಲ್ 44 ಸ್ಪೀಕ್ಸ್ ಅಬೌಟ್ UCC ಆ್ಯಂಡ್ DPSP ಪಾರ್ಟ್ 4 ಅಂತ ನಮಗೆ ಗೊತ್ತಿರಬೇಕು. ಈಗಾಗಲೇ ಪ್ರೀ ಇಂಡಿಪೆಂಡೆನ್ಸ್ ನೋಡಿದ್ರೆ ಗೋವಾ ಅಲ್ಲಿ ಇದನ್ನು ನಾವು ಕಾಣ್ಬೋದಾಗುತ್ತೆ. ಅಂದರೆ ಬಿಫೋರ್ ಇಂಡಿಪೆಂಡೆನ್ಸಿಂದನೂ ಗೋವಾ ಅಲ್ಲಿ UCCಯನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಈಗ ಉತ್ತರಾಖಂಡ್ ಏನಿದೆ, ಉತ್ತರಾಖಂಡ್ ಬಿಕಮ್ಸ್ ದ ಫಸ್ಟ್ ಸ್ಟೇಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಟು ಅಡಾಪ್ಟ್ UCC. ಇದು ನೀವು ಪ್ರಿಲಿಮ್ಸಲ್ಲಿ ಕೇಳಿದಾಗ ಅಕಸ್ಮಾತ್ ಕೇಳಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಗೋವಾ ಇಸ್ ದ ಫಸ್ಟ್ ಸ್ಟೇಟ್ ಟು ಅಡಾಪ್ಟ್ UCC. ಎಸ್, ಕರೆಕ್ಟ್. ಬಟ್ ಗೋವಾ ಇಸ್ ದ ಫಸ್ಟ್ ಸ್ಟೇಟ್ ಟು ಅಡಾಪ್ಟ್ UCC ಆಫ್ಟರ್ ಇಂಡಿಪೆಂಡೆನ್ಸ್. ಇಲ್ಲ, ಅದು ರಾಂಗ್ ಆಗುತ್ತೆ ಆ ಸ್ಟೇಟ್ಮೆಂಟ್. ಸೊ ಗೋವಾ ಅಲ್ಲಿ ಮೊದಲಿಂದ ಅಂದರೆ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚೆಯಿಂದನೂ UCCಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಉತ್ತರಾಖಂಡ್ ಈಗ ಆಫ್ಟರ್ ಇಂಡಿಪೆಂಡೆನ್ಸ್ ನಾವು ನೋಡೋಕ್ಕೆ ಹೋದರೆ ಉತ್ತರಾಖಂಡ್ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ UCC ಅಂತ ನಾವು ತಿಳ್ಕೋಬೇಕು. ಸೊ ಹಾಗಾದರೆ ಈ UCCಯ ಒಂದು ಪಾಸಿಟಿವ್ಸ್ ಏನಕ್ಕೆ ನಾವು UCCನ ಅಡಾಪ್ಟ್ ಮಾಡಬೇಕು ಅಂತಂದರೆ, ಫಸ್ಟ್ ಈಕ್ವಾಲಿಟಿಯನ್ನು ನಾವು ಎನ್ಶೋರ್ ಮಾಡ್ಬೋದು. ಬೀಟ್ ರಿಲಿಜಿಯಸ್ ಈಕ್ವಾಲಿಟಿ ಅಂದರೆ ಈಗ ಏನಾಗುತ್ತೆ ಅಂತಂದರೆ, ಈಗ ನಾವು ಹಿಂದೂ ಮುಸ್ಲಿಮ್ ಅನ್ನೋ ಡಿಫ್ರೆನ್ಸ್ ಇರ್ಬೋದು. ಅಂದರೆ ನಮ್ಮ ಈಗ ಮುಸ್ಲಿಮ್ಸಲ್ಲಿ ತಲಾಕ್ ಇರ್ಬೋದು, ಇದ್ದತ್ ಇರ್ಬೋದು, ಹಲಾಲ್ ಇರ್ಬೋದು, ಇದೆಲ್ಲ ಏನಾಗ್ತಾ ಇರುತ್ತೆ, ಅದು ಒಂದು ಕಡೆ ಅವುಗಳನ್ನು ತಡಿಬೇಕು ಅನ್ನೋ ಒಂದಿದು. ಮತ್ತು ಹಿಂದೂಸಲ್ಲೂ ಬಂದರೂ ಕೂಡ ಹಲವಾರು ಬೇರೆ ಬೇರೆ ರೀತಿಯಾದ ನಾವು ಏನಂತೀವಿ ರೂಲ್ಸನ್ನು, ಅಂದರೆ ರಿಲಿಜಿಯಸ್ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ವಿ. ಸೊ ಅದನ್ನೆಲ್ಲ ತೆಗೆದು ಎಲ್ಲರೂ ಈಕ್ವಲ್ ಅನ್ನುವಂತಹ ಒಂದು ಏನಂತೀವಿ ಒಂದು ಆಸ್ಪೆಕ್ಟನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ UCC ಹೆಲ್ಪ್ ಮಾಡುತ್ತೆ. ಒಂದು ರಿಲಿಜಿಯಸ್ ಈಕ್ವಾಲಿಟಿ, ಇನ್ನೊಂದು ಜೆಂಡರ್ ಈಕ್ವಾಲಿಟಿ. ಯಾಕೆಂದರೆ UCC ಏನಿದೆ ಇದು ವುಮೆನ್ಗೆ ಕೂಡ ಪ್ರಾಪರ್ಟೀಸಲ್ಲಿ ಈಕ್ವಲ್ ರೈಟನ್ನು ಕೊಡುತ್ತೆ. ಈಗ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಅಂತಂದರೆ ವುಮೆನ್ ಆ್ಯಂಡ್ ಮೆನ್ ಅಂದರೆ ಮಕ್ಕಳು ಏನಿರ್ತಾರೆ ಅದರಲ್ಲಿ ಹುಡುಗರಾಗ್ಬೋದು ಇಬ್ಬರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಅಂತ ಈ ಒಂದು UCC ರೂಲ್ಸನ್ನು ಹೇಳುತ್ತೆ. UCC ರೂಲ್ಸ್ ಹೇಳುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಈ ಉತ್ತರಾಖಂಡ್ನ UCCಯಲ್ಲಿ ಏನು ಅಂತಂದರೆ, ಇದು ಲಿವ್ ಇನ್ ರಿಲೇಷನ್ಶಿಪ್ಸ್ ಏನಿದೆ ಇದನ್ನು ಕೂಡ ರೆಕಗ್ನೈಸ್ ಮಾಡುತ್ತೆ. ಅಂದರೆ ಈಗ ಯಾರು ಲಿವ್ ಇನ್ ರಿಲೇಷನ್ಶಿಪ್ಸಲ್ಲಿ ಇದ್ದಾರೆ ಅಂದರೆ ಅದನ್ನು ಕೂಡ ಗೌರ್ಮೆಂಟಲ್ಲಿ ರಿಜಿಸ್ಟರ್ ಮಾಡಬೇಕು. ಆ್ಯಂಡ್ ಇಫ್ ಎನಿ ಚೈಲ್ಡ್ ಇಸ್ ಬಾರ್ನ್ ಔಟ್ ಆಫ್ ದಿಸ್ ಲಿವ್ ಇನ್ ರಿಲೇಷನ್ಶಿಪ್, ಅದಕ್ಕೆ ಅಂದರೆ ಲೀಗಲ್ ಚೈಲ್ಡ್ ಅಂತ ಆ ಒಂದು ಚೈಲ್ಡನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಕೂಡ ಈ ಒಂದು UCCಯಲ್ಲಿ ಇದೆ. ಸೊ ಇಟ್ ಈಸ್ ಆಲ್ಸೋ ಗುಡ್. ಯಾಕೆ ಅಂತಂದರೆ ಹಲವಾರು ಬಾರಿ ಏನಾಗುತ್ತೆ ಅಂದರೆ, ಈಗ ನಾವು ವೆಸ್ಟರ್ನೈಸ್ ಆಗ್ತಾ ಇರೋ ಕಾರಣ ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಜಾಸ್ತಿ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ, ಹುಟ್ಟುವಂತಹ ಮಗುವಿನ ಫ್ಯೂಚರನ್ನು ಸೆಕ್ಯೂರ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಅದಕ್ಕೆ ದೊರಕಬೇಕಾದಂತಹ ಎಲ್ಲ ರೈಟ್ಸನ್ನು ದೊರಕಿಸೋದಕ್ಕಿರ್ಬೋದು ಈ UCC ಬಹಳನೇ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ನೆಕ್ಸ್ಟ್ ಇದರ ಅಡ್ವಾಂಟೇಜಸ್ ಅಥವಾ ಪ್ರೋಸ್ ಏನು ಅಂತ ಅಂದರೆ, ಇದು ಏನು ಮಾಡುತ್ತೆ ಅಂತಂದರೆ ಇಟ್ ಸ್ಟ್ರೆಂಥನ್ಸ್ ನ್ಯಾಷನಲ್ ಇಂಟಿಗ್ರೇಷನ್. ಅಂದರೆ ಯಾಕೆಂದರೆ ಎಲ್ಲ ಕಡೆ ಒಂದೇ ರೀತಿಯಾದ ರೂಲ್ಸ್ ಎಲ್ಲರೂ ಈಕ್ವಲ್ ಆಗಿ ನೋಡುವಂತಹ ಕಾರಣ ಏನಾಗುತ್ತೆ, ನ್ಯಾಷನಲ್ ಇಂಟಿಗ್ರೇಷನನ್ನು ಪ್ರಮೋಟ್ ಮಾಡುತ್ತೆ. ಮತ್ತು ನಮ್ಮ ಸೆಕ್ಯುಲರಿಸಮ್ ಅನ್ನೋ ಪ್ರಿನ್ಸಿಪಲ್, ಸೆಕ್ಯುಲರಿಸ್ಟ್ ಪ್ರಿನ್ಸಿಪಲ್ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ದು, ಅದನ್ನು ಕೂಡ ಅಪ್ಹೆಲ್ಡ್ ಮಾಡುತ್ತೆ. ಯಾಕೆಂದರೆ ಎಲ್ಲ ರಿಲಿಜಿಯನ್ಸ್ನ ಇಲ್ಲಿ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಇದರ ಜೊತೆಗೆ ಏನು ಮಾಡುತ್ತೆ ಅಂದರೆ, ನಮ್ಮ ಲೀಗಲ್ ಸಿಸ್ಟಮ್ಸ್ ಏನಿರುತ್ತೆ ಈ ಲೀಗಲ್ ಸಿಸ್ಟಮ್ಸನ್ನು ಕೂಡ ಸಿಂಪ್ಲಿಫೈ ಮಾಡುತ್ತೆ. ಯಾಕೆಂದರೆ ಈಗ ನಾವು ಕೋರ್ಟ್ಗೆ ಏನಾದ್ರು ಹೋಗ್ತೀವಿ ಅಂತಂದರೆ, ಲೈಕ್ ವಿತ್ ರೆಸ್ಪೆಕ್ಟ್ ಟು ರಿಲಿಜಿಯನ್, ಯಾವುದೋ ಒಂದು ಮ್ಯಾರೇಜನ್ನು ಇಟ್ಕೊಂಡು ನಾವು ಕೋರ್ಟ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಬೇರೆ ಬೇರೆ ರೂಲ್ಸ್ ಬರುತ್ತೆ. ಅಂದರೆ ಹಿಂದೂಸ್ಗೆ ಬೇರೆ ರೂಲ್ಸು, ಮುಸ್ಲಿಮ್ಸ್ಗೆ ಬೇರೆ ರೂಲ್ಸು, ಸಿಖ್ಸ್ ಆ್ಯಂಡ್ ಜೈನ್ಸ್ಗೆ ಬೇರೆ ರೂಲ್ಸ್, ಈ ರೀತಿಯಾಗಿ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಸೊ ಹಾಗಾಗಿ ಆ ಲೀಗಲ್ ಸಿಸ್ಟಮ್ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡುತ್ತೆ ಈ UCC ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಇದಿಷ್ಟು ಅಡ್ವಾಂಟೇಜಸ್ ಆದರೆ UCCದು. ಇನ್ನು ಈಗ ಡಿಸ್ಅಡ್ವಾಂಟೇಜಸ್ ಏನು, ಯಾವ ರೀತಿಯಾಗಿ UCC ಅಂದರೆ ಡಿಸ್ಅಡ್ವಾಂಟೇಜಸ್ ಅನ್ನೋದಕ್ಕಿಂತ ಯಾಕೆ UCCಯನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹಲವಾರು ಜನ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಈಗ ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 25 ಏನಿದೆ ರೈಟ್ ಟು ರಿಲಿಜಿಯನ್, ಈ ರೈಟ್ ಟು ರಿಲಿಜಿಯನ್ ಅಫೆಕ್ಟ್ ಆಗುತ್ತೆ. ಯಾಕೆಂದರೆ ಎಲ್ಲ ರಿಲಿಜಿಯನ್ನ ನಾವು ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಇರುವಂತಹ ರಿಲಿಜಿಯಸ್ ಫ್ರೀಡಮ್ ಏನಿದೆ
ಈಗ ನಾವು ಹಿಂದೂಸ್ ಅಂದರೆ ಒಂದು ಮ್ಯಾರೇಜನ್ನು ನಾವು ಒಂದು ಮದುವೆ ಆಗ್ತಾ ಇದೆ ಅಲ್ಲಿ ಅಂತಂದರೆ ಹಲವಾರು ರೀತಿಯಾದ ಒಂದು ಏನಂತೀವಿ ಶಾಸ್ತ್ರಗಳಿರುತ್ತೆ. ಅದೇ ರೀತಿಯಾಗಿ ಮುಸ್ಲಿಮ್ಸಲ್ಲಿ ಅವ್ರದ್ದೇ ಬೇರೆಯಾದ ಶಾಸ್ತ್ರಗಳಿರುತ್ತೆ. ಬಟ್ ಯಾವಾಗ UCC ಬರುತ್ತೆ ಅಲ್ಲಿ ಅವುಗಳ ಅಂದರೆ ಆ UCC ಅಂತ ಬಂದ ತಕ್ಷಣ ಮೇಯ್ನಾಗಿ ಈ ಎಲ್ಲ ಏನು ಶಾಸ್ತ್ರಗಳಿರುತ್ತೆ ಅವುಗಳನ್ನು ನಾವು ಏನಂತೀವಿ ಆದಷ್ಟು ರೆಡ್ಯೂಸ್ ಮಾಡಿ ಒಂದು ಸಿಂಗಲ್ ಇದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ದ್ಯಾಟ್ ವಿಲ್ ಅಫೆಕ್ಟ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅಂತ ಹಲವಾರು ಜನ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಅಗೇನ್ಸ್ಟ್ ಇದ್ದಾರೆ, UCCಗೆ ಅಗೇನ್ಸ್ಟ್ ಆಗಿದ್ದಾರೆ. ಮತ್ತು ನಮಗೆಲ್ಲ ಗೊತ್ತಿದೆ ಭಾರತದ ಮುಖ್ಯ ಇದೇನು ಅಂತಲೇ ಯುನಿಟಿ ಇನ್ ಡೈವರ್ಸಿಟಿ. ಸೊ ಈ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದ್ರಿಂದ ಈ ಡೈವರ್ಸಿಟಿ ಮಾಯ ಆಗುತ್ತೆ, ಅಂದರೆ ಡೈವರ್ಸಿಟಿ ಹಾಳಾಗ್ತಾ ಹೋಗುತ್ತೆ ಅನ್ನೋದು ಹಲವಾರು ಜನರ ಒಂದು ಒಪಿನಿಯನ್ ಆಗಿದೆ. ಮತ್ತು ಮೂರನೇದಾಗಿ ನೋಡೋದಾದರೆ ಪೊಲಿಟಿಕಲ್ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಇದನ್ನು ಪಾಲಿಟಿಕ್ಸಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಇದರಿಂದ ಏನಾಗ್ಬೋದು ಅಂತಂದರೆ ಇಟ್ ಕ್ಯಾನ್ ಎಸ್ಕಲೇಟ್ ಕಮ್ಯುನಲ್ ಟೆನ್ಷನ್ಸ್. ಯೂನಿಫಾರ್ಮ್ ಸಿವಿಲ್ ಕೋಡನ್ನು ನಾವು ಇಂಪೋಸ್ ಮಾಡ್ತೀವಿ ಅಂತ ಹೋದಾಗ ಹಲವಾರು ಬಾರಿಯಲ್ಲಿ ಕಮ್ಯುನಲ್ ಟೆನ್ಷನ್ಸ್ ರೈಸ್ ಆಗೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಸೊ ಇದು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಮಗೆ ಈ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಫಾರ್ ಫರ್ದರ್ ಇನ್ಫಾರ್ಮೇಷನ್ ನೀವು ಇನ್ನಷ್ಟು ಡೀಪಾಗಿ ಇದರ ಬಗ್ಗೆ ಓದ್ಕೋಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. BBMP ಲಾಂಚಸ್ ಬ್ಲೂ ಗ್ರೀನ್ ಅವಾರ್ಡ್ಸ್. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, ಏನು BBMP ಇಸ್ ಅ ಮುನ್ಸಿಪಾಲಿಟಿ ಅಲ್ವಾ. ಸೊ ಈ ಮುನ್ಸಿಪಾಲಿಟಿ ಏನಿದೆ ಇವರು ಬ್ಲೂ ಗ್ರೀನ್ ಅವಾರ್ಡ್ಸ್ ಅನ್ನುವಂಥ ಒಂದು ಅವಾರ್ಡ್ಸನ್ನು ಲಾಂಚ್ ಮಾಡಿದ್ದಾರೆ. ಮೊದಲಿಗೆ ಏನಕ್ಕೆ ಇಲ್ಲ ಈ ಅವಾರ್ಡ್ ಅಂತ ಅಂದರೆ ಟು ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು BCAP, ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಏನಿದೆ ಅದಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ಸ್ ಮಾಡಿರೋದನ್ನ ರೆಕಗ್ನೈಸ್ ಮಾಡೋದಕ್ಕೆ ಈ ಒಂದು ಅವಾರ್ಡ್ಸನ್ನು ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? BBMP ಕೊಡ್ತಾ ಇದ್ದಾರೆ. ಸೊ ಏನಕ್ಕೆ ಕೊಡ್ತಾ ಇದ್ದಾರೆ ಗೊತ್ತಾಯಿತು. ಯಾರಿಗೆ ಕೊಡ್ತಾರೆ ಅಂದರೆ ಇಂಡಿವಿಜುವಲ್ಸಿಗೆ ಕೊಡ್ಬೋದು, ಇಲ್ಲ ಕೆಲವು ಕಮ್ಯುನಿಟಿಗೆ ಕೊಡ್ಬೋದು, ಇಲ್ಲ ಅಂತಂದರೆ ವೆಲ್ಫೇರ್ ಅಸೋಸಿಯೇಷನ್ಸ್ಗೆ ಕೊಡ್ಬೋದು, ಇಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಯಾವುದೋ ಒಂದು ಸ್ಕೂಲ್ ಏನು ಮಾಡ್ತಾ ಇದೆ ಅಂದರೆ ಬೆಂಗಳೂರಿನಲ್ಲಿರುವಂಥ ಸ್ಕೂಲು ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಬೆಂಗಳೂರು ಅದಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವರ ಒಂದು ಸ್ಕೂಲ್ ಏರಿಯಾ ಏನಿದೆ ಅಲ್ಲಿ ಏನಾದರೂ ಮರಗಳನ್ನು ಬೆಳೆಸೋದಿರ್ಬೋದು, ಇಲ್ಲ ಗ್ರೀನ್ ಬೇರೆ ರೀತಿಯಾಗಿ ಅಂದರೆ ಅವರ ಸ್ಕೂಲ್ಸಲ್ಲಿ ಏನಾದರೂ ರಿನ್ಯೂಯಬಲ್ ಎನರ್ಜಿನ ಯೂಸ್ ಮಾಡೋದಿರ್ಬೋದು. ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಈ ಒಂದು ಅವಾರ್ಡ್ಗೆ ನಾಮಿನೇಟ್ ಮಾಡ್ಬೋದು. ಯಾಕೆ ಅಂತಂದರೆ ರಿನ್ಯೂಯಬಲ್ ಎನರ್ಜಿ ಅಂತಂದರೆ ದ್ಯಾಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಕ್ಲೈಮೇಟ್ ಚೇಂಜ್, ಅಂದರೆ ಕ್ಲೈಮೇಟ್ ಚೇಂಜನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ರಿನ್ಯೂಯಬಲ್ ಎನರ್ಜಿ. ಆ್ಯಂಡ್ ಇದು ಗ್ರೀನ್ ಕವರನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದಾಗೂ ಕೂಡ ಅದು ಕೂಡ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡುವಂಥ ಒಂದು ಸ್ಟ್ರಾಟಜಿ ಆಗಿರೋದ್ರಿಂದ ಆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಇದಕ್ಕೆ ನಾಮಿನೇಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅಂದರೆ ಯಾವುದು ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋದಕ್ಕೆ ಅಥವಾ ಕ್ಲೈಮೇಟ್ ಚೇಂಜ್ ಅಡ್ಯಾಪ್ಟೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತಹ ಒಂದು ಯಾವುದಾದ್ರೂ ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಅದನ್ನು ಈ ಬ್ಲೂ ಗ್ರೀನ್ ಅವಾರ್ಡ್ಸ್ ಅಂಡರಲ್ಲಿ ರೆಕಗ್ನೈಸ್ ಮಾಡ್ತಾರೆ. ಮತ್ತು ಈ ವರ್ಷದ ಏನು ಅವಾರ್ಡ್ಸ್ ಇದೆ ಇದಕ್ಕೆ ನಾಮಿನೇಷನ್ಸ್ ಅಂದರೆ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಟೈಮ್ಲೈನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ February 15, 2025 ಇಸ್ ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ಸ್. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ನಮಗೆ ಮುಖ್ಯವಾಗಿ ಬ್ಲೂ ಗ್ರೀನ್ ಅವಾರ್ಡ್ಸ್ ಅಂದರೆ ಏನು, ಯಾರು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಹೋದಾಗ ನಾವು ಇದನ್ನು ಎಲ್ಲಾದರೂ ಕೋಟ್ ಮಾಡ್ಬೋದು. ಆನ್ಸರ್ ರೈಟಿಂಗಲ್ಲಿ ಕೋಟ್ ಮಾಡಿದಾಗ ನಮ್ಮ ಆನ್ಸರ್ ರೈಟಿಂಗ್ನ ವ್ಯಾಲ್ಯೂ ಎನ್ರಿಚ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಫಸ್ಟ್ ರಿಸಾರ್ಟ್, ಟ್ರಂಪ್ ಶುಡ್ ಯೂಸ್ ಡಿಪ್ಲೊಮಸಿ ನಾಟ್ ಕೋಯರ್ಷನ್ ಇನ್ ಡಿಪೋರ್ಟೇಷನ್ ಆಫ್ ಮೈಗ್ರೆಂಟ್ಸ್. ಏನು ನಮಗೆಲ್ಲ ನಾವು ಈ ಹಿಂದಿನ ಆರ್ಟಿಕಲ್ಗಳಲ್ಲೂ ಕೂಡ ನೋಡಿದ್ದೀವಿ. ಟ್ರಂಪ್ ಅವರು ಆ್ಯಸ್ ಸೂನ್ ಆಸ್ ಹಿ ಕಮ್ಸ್ ಟು ಪವರ್ ಅವ್ರೇನು ಹೇಳಿದರು ಅಂತಂದರೆ ಇಲ್ಲೀಗಲ್ ಮೈಗ್ರೆಂಟ್ಸ್ ಏನಿದ್ದಾರೆ ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಅಲ್ವಾ. ಸೊ ಅದೇ ರೀತಿಯಾಗಿ ಅವರು ಆ್ಯಕ್ಷನ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ಅಂದರೆ US ಇಂದ ಹಲವಾರು ಮೈಗ್ರೆಂಟ್ಸನ್ನು ಮಿಲಿಟರಿ ಪ್ಲೇನ್ಸಲ್ಲಿ ಸದರ್ನ್ ಅಮೇರಿಕಾ, USA ಇಸ್ ಇನ್ ನಾರ್ತ್, ಇದು ನಾರ್ತ್ ಅಮೇರಿಕಾ, ಇಲ್ಲಿ ಸದರ್ನ್ ಅಮೇರಿಕಾ ಅಲ್ವಾ, ಇದು ಪನಾಮಾ ಕ್ಯಾನಲ್ ಬರುತ್ತೆ, ಇಲ್ಲಿ ಸೌತ್ ಅಮೇರಿಕಾ. ಸೌತ್ ಅಮೇರಿಕಾಗೆ ಸುಮಾರು ಇದುವರೆಗೂ ಬರೀ ಜನವರಿಯಲ್ಲಿ ಅವ್ರು ಬಂದಾಗಿಂದ ಸುಮಾರು 90 ಪ್ಲೇನ್ಸನ್ನು ಕಳಿಸಿದ್ದಾರೆ. ಅಂದರೆ 90 ಪ್ಲೇನ್ಸ್ ಫುಲ್ ಆಫ್ ಮೈಗ್ರೆಂಟ್ಸ್. ಎಲ್ಲೆಲ್ಲಿ ಇದನ್ನು ಕಳಿಸಿದ್ದಾರೆ ಅಂದರೆ ಸೌತ್ ಅಮೇರಿಕಾ, ಕೊಲಂಬಿಯಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಮತ್ತು ಇನ್ನು ಹಲವಾರು ದೇಶಗಳಿಗೆ ಈ ಒಂದು ಫ್ಲೈಟ್ಸನ್ನು ಕಳಿಸಿದ್ದಾರೆ, ಮೈಗ್ರೆಂಟ್ಸನ್ನು ಡಿಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಕೊಲಂಬಿಯಾ ಏನಿದೆ
ಕೊಲಂಬಿಯಾ ಇದನ್ನು ನಾವು ಈ ರೀತಿಯಾಗಿ ಕಳಿಸ್ತಾ ಇರುವಂತಹ ಮೈಗ್ರೆಂಟ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ಹೇಳಿದ ತಕ್ಷಣ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನು ಅಂದರೆ USA ಏನು ಹೇಳಿದೆ ಅಂತ ಅಂದರೆ, ಈ ಏನು ಈಗ ಸದ್ಯಕ್ಕೆ ಕೊಲಂಬಿಯಾ ಮೇಲೆ 25% ಟ್ಯಾರಿಫ್ ಏನಿದೆ, ಇದನ್ನ ನಾವು 50%ವರೆಗೂ ಇನ್ಕ್ರೀಸ್ ಮಾಡ್ತೀವಿ. ಅಂದರೆ ಕೊಲಂಬಿಯಾಯಿಂದ ಬರುವಂತಹ ಗೂಡ್ಸ್ ಏನಿದೆ, ಕೊಲಂಬಿಯಾ USಗೆ ಏನೇ ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ ಅಲ್ಲಿ ಟ್ಯಾರಿಫ್ಸನ್ನು ನಾವು ರೇಸ್ ಮಾಡ್ತೀವಿ ಅಂತ. ಸೊ ಯಾವಾಗ ಟ್ಯಾರಿಫ್ಸ್ ರೇಸ್ ಆಗುತ್ತೆ, ಟ್ಯಾರಿಫ್ ರೇಸ್ ಆದರೆ ಈಗ ಕೊಲಂಬಿಯಾಯಿಂದ ಒಂದು ಪ್ರಾಡಕ್ಟ್ ಏನೋ ಬರ್ತಾ ಇದೆ ಅಂತಂದರೆ ಇದ್ರ ಮೇಲೆ ಟ್ಯಾಕ್ಸ್ ಇನ್ಕ್ರೀಸ್ ಆಯಿತು ಅಂತಂದರೆ US ಅಲ್ಲಿ ಈ ಪ್ರಾಡಕ್ಟ್ ಸೇಲ್ ಆಗಲ್ಲ. ಯಾಕೆಂದರೆ ಮೊದಲು $1 ಸಿಗ್ತಾ ಇದೆ ಅಂದರೆ ಈಗ ಟ್ಯಾಕ್ಸ್ ಹಾಕಿದ್ಮೇಲೆ $100 ಆಗ್ಬೋದು. ಸೊ $1 ಸಿಗ್ತಾ ಇದನ್ನ $100 ಕೊಟ್ಟು ಯಾರು ತೊಗೋತಾರೆ? ಯಾರು ತೊಗೊಳಲ್ಲ. ಸೊ ಆಗ ಈ ಒಂದು ದೇಶದ ಎಕ್ಸ್ಪೋರ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಟ್ರೇಡ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾದ ಎಕನಾಮಿಕ್ ಎಫೆಕ್ಟನ್ನು ನಾವು ನೋಡ್ಬೋಗುತ್ತೆ. ಅದು ಕೇವಲ ಒಂದು ದೇಶಕ್ಕೆ ಸೀಮಿತ ಆಗಲ್ಲ. ಈ ರೀತಿಯಾಗಿ ಹಲವಾರು ದೇಶಗಳಿಗೆ ಇದೇ ರೀತಿಯಾಗಿ ಟ್ಯಾರಿಫ್ಸನ್ನು ರೇಸ್ ಮಾಡ್ತಾ ಹೋದರೆ ಓವರಾಲ್ ಗ್ಲೋಬಲ್ ಇಕಾನಮಿ ಹಾಳಾಗ್ತಾ ಬರುತ್ತೆ. ಸೊ ದಿಸ್ ಇಸ್ ಒನ್ ಪಾರ್ಟ್. ಸೊ ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಇದು ಕೊಲಂಬಿಯಾ ವಿತ್ ರೆಸ್ಪೆಕ್ಟ್ ಟು ಎಕಾನಮಿಕಲಿ ನೋಡಿದಾಗ. ಸೆಕೆಂಡ್ ಏನು ಅಂದರೆ ಬ್ರೆಜಿಲ್ ಕೂಡ ಇದೇ ರೀತಿಯಾಗಿ ಒಂದು ಅಕ್ಯೂಸೇಷನನ್ನು ಹಾಕಿದೆ US ಮೇಲೆ. ಏನು ಅಂತಂದರೆ ಈ ಮೈಗ್ರೆಂಟ್ಸ್ ಏನು ಬರ್ತಾ ಇದ್ದಾರೆ ಅಲ್ವಾ ಈ ಫ್ಲೈಟ್ಸಲ್ಲಿ, ಮಿಲಿಟ್ರಿ ಫ್ಲೈಟ್ಸಲ್ಲಿ, ಅವರನ್ನು ಇನ್ಹ್ಯೂಮೇನ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರನ್ನ ಹ್ಯಾಂಡ್ ಕಫ್ ಮಾಡಿರೋದಿರ್ಬೋದು, ಮತ್ತು ಕೆಲವ್ರಿಗೆ ವಾಶ್ರೂಮನ್ನು ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ರೀತಿಯಾಗಿ ಒಂಥರ ಇನ್ಹ್ಯೂಮೇನ್ ಕಂಡೀಷನ್ಸಲ್ಲಿ ಅವ್ರನ್ನ ಇನ್ಹ್ಯೂಮೇನ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಬ್ರೆಜಿಲ್ ಕೂಡ ಅಕ್ಯೂಸ್ ಮಾಡಿದೆ US-ಅನ್ನು. ಸೊ ಒಂದು ಕಡೆ ನಾವು ಎಕಾನಮಿಯನ್ನು ನೋಡಿದ್ರೆ ಮತ್ತೊಂದು ಕಡೆಯಲ್ಲಿ ಸೋಷಿಯಲ್ ಆಸ್ಪೆಕ್ಟನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಸೊ ಎರಡನ್ನೂ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಅಂದರೆ ಒಂದು ಕಡೆ ಎಲ್ಲ ಒಂಥರ ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಕೋರ್ಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ಜೊತೆ US ಏನಾಗ್ತಾ ಇದೆ ಅಂತಾರೆ ಜಗಳಕ್ಕೆ ಇಳಿತಾ ಇದೆ. ಬಟ್ ಇನ್ಸ್ಟೆಡ್ ಏನು ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಗೋ ವಿತ್ ಡಿಪ್ಲೊಮೆಸಿ. ಯಾವುದೇ ಒಂದು ಇಶ್ಯೂ ಆಗಲಿ ಡಿಪ್ಲೊಮ್ಯಾಟಿಕ್ಕಾಗಿ ನಾವು ಸಾಲ್ವ್ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ ಫೈಟ್ಸ್ಗೆ ಅದಕ್ಕೆ ಹೋಗೋದಕ್ಕೆ ಬದಲಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ಹೋಗಿ ನೆಗೋಸಿಯೇಷನ್ಸ್ ಮುಖಾಂತರ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸಜೆಷನ್ಸನ್ನು ಕೊಡ್ತಾ ಇದ್ದಾರೆ. ಇಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ಗೆಟಿಂಗ್ ಡ್ರಂಕ್ ಆನ್ ಹೋಮಿಯೋಪತಿ. ಈ ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ಈಗ ಹೋಮಿಯೋಪತಿ ಮೆಡಿಸನ್ಸ್ ಏನಿದೆ ಅಲ್ವಾ, ಈ ಮೆಡಿಸನ್ಸಲ್ಲಿ ಆಲ್ಕೋಹಾಲನ್ನು ಯೂಸ್ ಮಾಡ್ತಾರೆ. ಸೊ ಈ ಆಲ್ಕೋಹಾಲ್ ಬಗ್ಗೆ ಈ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಇಲ್ಲಿ ಆಲ್ಕೋಹಾಲ್ ಮತ್ತು ಇತ್ತೀಚೆಗೆ ಒಂದು ಕೇಸ್ ಲಾ ಕೂಡ ನಡೀತು ಸುಪ್ರೀಂ ಕೋರ್ಟಲ್ಲಿ. ಅದರ ಹೆಸರು ಬಂದು ಭಗವತಿ ಮೆಡಿಕಲ್ ಹಾಲ್ ವರ್ಸಸ್ CDSO, ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಏನಿದೆ ಇದು. ಸೊ ಈ ಒಂದು ಕೇಸ್ ಲಾ ಏನಿದೆ, ಈ ಕೇಸ್ ಲಾ ನ್ಯೂಸಲ್ಲಿ ಇದ್ದಿದ್ದ ಕಾರಣ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ನಾವು ನೋಡಿದಾಗ ಶೆಡ್ಯೂಲ್ 7 ಏನಿದು, ಶೆಡ್ಯೂಲ್ 7 ನಮ್ಮ ಫೆಡ್ರಲ್ ಸ್ಟ್ರಕ್ಚರ್ ಏನಿದೆ, ಇಲ್ಲಿ 3 ಲಿಸ್ಟ್ ಇದೆ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಆ್ಯಂಡ್ ಆಲ್ಕೋಹಾಲ್ ಏನು ಬರುತ್ತೆ ಮತ್ತು ಪಬ್ಲಿಕ್ ಹೆಲ್ತ್. ಒಂದು ಕಡೆ ಪಬ್ಲಿಕ್ ಹೆಲ್ತ್, ಮತ್ತೊಂದು ಕಡೆ ಆಲ್ಕೋಹಾಲ್, ಎರಡೂ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ಈ ಕೆಲವು ಆಲ್ಕೋಹಾಲ್ ಇದೆ ವಿಚ್ ಈಸ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್. ಆಲ್ಕೋಹಾಲ್ ಏನಾದ್ರು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ದಟ್ ಕಮ್ಸ್ ಅಂಡರ್ ಯೂನಿಯನ್ ಲಿಸ್ಟ್. ಸೊ ಇಲ್ಲಿ ಏನು ಇಶ್ಯೂ ಆಗಿದೆ ಅಂತ ಅಂದರೆ, GST ಬರೋದಕ್ಕೆ ಮುಂಚೆ ಏನಿತ್ತು ಅಂತಂದರೆ, ಯಾವುದೇ ಆಲ್ಕೋಹಾಲ್ ಫಾರ್ ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ವಾಸ್ ಓನ್ಲಿ ಟ್ಯಾಕ್ಸ್ಡ್ ಅಟ್ 4% ಮಾತ್ರನೇ ಟ್ಯಾಕ್ಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಈಗ ಆಫ್ಟರ್ GST ಏನಾಗಿದೆ ಅಂತಂದರೆ, ಆಫ್ಟರ್ GST ಬಂದಮೇಲೆ ಇದನ್ನು 18% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇಟ್ಟಿದ್ದಾರೆ. ಇದು ಒಂದು ಇಶ್ಯೂ, ಓಕೆನಾ. ನೆಕ್ಸ್ಟ್ ಇಶ್ಯೂ ಏನು ಅಂತಂದರೆ, ಈ ಡ್ರಗ್ಸ್ ಏನು ಬರುತ್ತಲ್ಲ, ಈಗ ಮೆಡಿಸಿನ್ಸ್ ಏನು ಬರುತ್ತೆ, ದಿಸ್ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್. ಸೊ ಇಲ್ಲಿ ಏನು ಲಿಸ್ಟ್ ಇದೆಯಲ್ಲ, ಇದರಲ್ಲಿ ಡ್ರಗ್ಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಯೂನಿಯನ್ ಪ್ಲಸ್ ಸ್ಟೇಟ್ ಎರಡೂ ಕೂಡ ಲೆಜಿಸ್ಲೇಟ್ ಮಾಡ್ಬೋದು. ಆಲ್ಕೋಹಾಲಿಂಗ್ ಈ ಥರ ಇದೆ, ಪಬ್ಲಿಕ್ ಹೆಲ್ತು ಮತ್ತು ಆಲ್ಕೋಹಾಲ್ ಫಾರ್ ಆಲ್ ಅದರ್ ಪರ್ಪಸ್ ಎಕ್ಸೆಪ್ಟ್ ಮೆಡಿಸಿನಲ್ ಪರ್ಪಸ್ ಸ್ಟೇಟ್ ಅಂಡರಲ್ಲಿ ಬರುತ್ತೆ. ಆಲ್ಕೋಹಾಲ್ ಫಾರ್ ಮೆಡಿಸಿನಲ್ ಪರ್ಪಸ್ ಯೂನಿಯನ್ ಅನ್ನೋದು, ಮತ್ತು ಡ್ರಗ್ಸ್ ಬಂದು ಬೋತ್ ಯೂನಿಯನ್ ಆ್ಯಂಡ್ ಸೆಂಟರ್ ಅಂಡರಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ ಇರೋದ್ರಿಂದ ಏನಾಗ್ತದೆ ಅಂತಂದರೆ, ಈಗ ಸ್ಟೇಟ್ ಒಂದು ಲಾ ಮಾಡುತ್ತೆ ಅಂತಂದರೆ ದಟ್ ಕ್ಯಾನ್ ಬಿ ಓವರ್ ರಿಡನ್ ಬೈ ಯೂನಿಯನ್. ಆ್ಯಂಡ್ ಯೂನಿಯನ್ ಏನೋ ಒಂದು ಲಾ ಮಾಡಿದೆ ಅಂದರೆ ಸ್ಟೇಟ್ ಅದನ್ನ ಚಾಲೆಂಜ್ ಮಾಡ್ಬೋದು ಸುಪ್ರೀಂ ಕೋರ್ಟಲ್ಲಿ. ಸೊ ಈ ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ ಕನ್ಫ್ಯೂಷನ್ಸ್ ಅರೈಸ್ ಆಗ್ತಾ ಇದೆ. ಇದು ಒನ್ ಪಾರ್ಟ್ ಆಫ್ ದ ಡಿಸ್ಕಷನ್. ಮತ್ತು ನಾವು ನೆಕ್ಸ್ಟ್ ನೋಡೋಕ್ಕೆ ಹೋದರೆ,
ಈ ಆಲ್ಕೋಹಾಲ್ ಏನಿದೆ ಅಲ್ವಾ, ಈ ಆಲ್ಕೋಹಾಲ್ ಯೂಸ್ಡ್ ಫಾರ್ ಮೆಡಿಸಿನ್ಸ್ ಏನಿದೆ, ಇದರಲ್ಲಿ ಸುಮಾರು 12% ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಅಂದರೆ ಅದರ ಒಂದು ಏನು ಸ್ಟ್ರೆಂತ್ ಇದೆ ಅಂದರೆ ಇಟ್ ಈಸ್ ಹೆವಿ ಇಂಟಾಕ್ಸಿಕೇಟಿಂಗ್ ಅಂತಲೇ ನಾವು ಹೇಳ್ಬೋದು. ಓಕೆನಾ. ಬಟ್ ಆ್ಯಕ್ಚುಲಾಗಿ ನಾವು ನೋಡೋಕೆ ಹೋದರೆ ಈ ಕನ್ಸಂಪ್ಷನ್ ಆಲ್ಕೋಹಾಲ್ ಏನಿರುತ್ತೆ ಅಂದರೆ, ಈಗ ನಾವು ಇದು ನೋಡೋಕೆ ಹೋದರೆ ಬಿಯರ್ ಏನು ಬರುತ್ತೆ, ಸ್ಟ್ರಾಂಗ್ ಬಿಯರ್ ಏನು ಬರುತ್ತೆ, ಅದರಲ್ಲೇ 7% ಆಲ್ಕೋಹಾಲ್ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ನಾವು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರುವಂಥ ಆಲ್ಕೋಹಾಲಲ್ಲಿ 12% ಆಲ್ಕೋಹಾಲ್ ಇರುತ್ತೆ. ಸೊ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಆಲ್ಕೋಹಾಲ್ ಏನಿದೆ, ಆಲ್ಕೋಹಾಲ್ ಫಾರ್ ಮೆಡಿಸಿನಲ್ ಪರ್ಪಸ್ ಏನಿದೆ, ಇದನ್ನು ಡೈವರ್ಟ್ ಮಾಡಿಕೊಂಡು ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಕೆಲವರು. ಸೊ ಇದರಿಂದ ಹೆಲ್ತ್ ಎಫೆಕ್ಟ್ಸನ್ನು ನಾವು ನೋಡ್ಬೋದು ಒಂದು ಕಡೆ. ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ, 12% ಆಲ್ಕೋಹಾಲ್ ಇದನ್ನು ನಾವು ಡ್ರಗ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಹೋಮಿಯೋಪತಿಕ್ ಡ್ರಗ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಫಾರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇರುವಂಥ ಪೇಷಂಟ್, ಅಂದರೆ ಹೋಮಿಯೋಪತಿಕ್ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇರೋ ಪೇಷಂಟ್ ಏನಿದ್ದಾರೆ ಅಲ್ವಾ, ಅವರಲ್ಲಿ ಹೆಪಾಟೈಟಿಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಯಾವಾಗ ಈ ಒಂದು ಕನ್ಸರ್ನ್ ಯೂನಿಯನ್ ಗವರ್ಮೆಂಟ್ಗೆ ತಿಳಿತು, ಯೂನಿಯನ್ ಗವರ್ಮೆಂಟ್ ಒಂದು ಹೊಸ ರೂಲ್ಸನ್ನು ತಂತು. ರೂಲ್ ಆ್ಯಕ್ಚುಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಅಂಡರಲ್ಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆರ್ಡರ್ ಏನಿದೆ 1945, ಈ ಆ್ಯಕ್ಟ್ ಅಂಡರಲ್ಲಿ ರೂಲ್ 106B ಅನ್ನೋದನ್ನು 1995 ಇಂಟ್ರೊಡ್ಯೂಸ್ ಮಾಡ್ತಾರೆ ಆಫ್ಟರ್ ಅ ಟ್ರಾಜಡಿ. ಅಂದರೆ ಎಲ್ಲಿ ಸುಮಾರು ಜನ ಯಾವಾಗ ಅಲ್ಲಿ ಸಾವನ್ನಪ್ಪಿದ್ರು, ಆಗ 1994 ಈ ಒಂದು ರೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಎಲ್ಲಿಗೆ? ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟಿಗೆ. ಸೊ ಈ ಒಂದು ರೂಲ್ಸ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಈ ಏನು ಆಲ್ಕೋಹಾಲ್ ಇದೆ 12% ಆಲ್ಕೋಹಾಲ್ ಏನಿದೆ ವಿಚ್ ಈಸ್ ಯೂಸ್ ಫಾರ್ ಹೋಮಿಯೋಪತಿ, ಇದನ್ನು ರೀಟೇಲ್ ಮಾರ್ಕೆಟಲ್ಲಿ ಮಾರಬಾರ್ದು. ಅಂದರೆ ಈ ಹೋಮಿಯೋಪತಿಕ್ ಡ್ರಗ್ಸ್ ಏನಿದೆ ಇದನ್ನ ರೀಟೇಲ್ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಮಾರಬಾರ್ದು ಅಂತ ಈ ರೂಲ್ಸ್ ಬಂತು. ಯಾವುದು? ರೂಲ್ 106B ಏನು ಹೇಳುತ್ತೆ, ಇದು ರೀಟೇಲ್ ಮಾರ್ಕೆಟಲ್ಲಿ ಮಾರಬಾರ್ದು ಅಂತ. ಬಟ್ ಏನಾಯಿತು ಪ್ರಾಬ್ಲಮ್? ಯಾವಾಗ ರೀಟೇಲ್ ಮಾರ್ಕೆಟಲ್ಲಿ ಮಾರಬಾರ್ದು ಅಂತ ಬಂತು, ಇದರಿಂದ ಈ ಹೋಮಿಯೋಪತಿಕ್ ಏನು ಇಂಡಸ್ಟ್ರಿ ಇದೆ, ಹೋಮಿಯೋಪತಿಕ್ ಇಂಡಸ್ಟ್ರಿ ಏನಿದೆ, ಇವರು ಹಲವಾರು ಲೀಗಲ್ ಕೇಸಸನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ನಮ್ಮ ಒಂದು ರೈಟ್ ಟು ಟ್ರೇಡ್ ಏನಿದೆ, ರೀಸನಬಲ್ ರೆಸ್ಟ್ರಿಕ್ಷನ್ ಇಲ್ದಿರ ರೈಟ್ ಟು ಟ್ರೇಡ್ ಯಾವುದ್ರಲ್ಲಿ ಬರುತ್ತೆ? ರೈಟ್ ಟು ಟ್ರೇಡ್ ಇಸ್ ಆರ್ಟಿಕಲ್ 19. ಸೊ ಆರ್ಟಿಕಲ್ 19 ಇಲ್ಲಿ ನಮಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ಕೆಲವು ಲಿಟಿಗೇಷನ್ಸನ್ನು ಅವರು ಇದು ಮಾಡ್ಕೊಂಡು ಬಂದರು. ಯಾವಾಗ 2014 ಹಾಕಿದ್ರು, ಮತ್ತು 2015 ಮತ್ತೆ ಅದನ್ನು ಚಾಲೆಂಜ್ ಮಾಡಿದ್ರು. ಹೀಗೆ ಮಾಡಿ ಏನು ಮಾಡಿದ್ರು ಅಂತಂದರೆ, ಹಲವಾರು ಹೈಕೋರ್ಟ್ಸಲ್ಲಿ ಇದು ಸೇಮ್ ಇಶ್ಯೂನೇ ಹಲವಾರು ಹೈಕೋರ್ಟ್ಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಈ ಹೈಕೋರ್ಟ್ಸ್ ಏನು ಮಾಡಿದ್ರು ಅಂದರೆ, ಎಲ್ಲ ಹೈಕೋರ್ಟ್ಸು ಸೇರಿ ಸುಪ್ರೀಂ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ತು. ಸೊ ಏನು ಮಾಡಿ, ನೀವು ಈ ಎಲ್ಲ ಕೇಸಸನ್ನು ಸಿಂಗಲ್ ಕೇಸಾಗಿ ಟರ್ನ್ ಮಾಡಿ ನೀವು ಇದು ಮಾಡಿ ಅಂತ, ನೀವೇ ಅದನ್ನು ಅಡ್ರೆಸ್ ಮಾಡಿ ಅಂತ. ಸೊ ಸುಪ್ರೀಂ ಕೋರ್ಟ್ ಹಾಗೆ ಮಾಡಿ ಎಲ್ಲ ಕೇಸಸನ್ನು ತನ್ನ ಒಂದು ಇದರಲ್ಲಿ ತಗೊಳ್ತು. ಬಟ್ ಪ್ರಾಬ್ಲಮ್ ಏನಂತಂದರೆ, ಸುಪ್ರೀಂ ಕೋರ್ಟ್ ಆಲ್ರೆಡಿ ಅದರಲ್ಲಿ ಬರ್ಡನ್ ಎಷ್ಟೊಂದು ಕೇಸಸ್ ಇದೆ. ಸೊ ಆ ಕೇಸಸ್ ಜೊತೆಗೆ ಡಿಲೇಸ್ ಕೂಡ ಆಗ್ತಾ ಇದೆ. ಇದರಿಂದ ಏನಾಯಿತು ಅಂತಂದರೆ ಮತ್ತೆ ಡಿಲೇ ಆಯಿತು. 2017 ಸುಪ್ರೀಂ ಕೋರ್ಟ್ ತೊಗೊಂಡಿದ್ದು, ಬಟ್ ಸ್ಟಿಲ್ ಏನಾಗ್ತಾ ಇದೆ ಅಂತಂದರೆ, ಇದಕ್ಕೆ ಕುರಿತಾಗಿ ಏನು ಡಿಸಿಷನ್ಸನ್ನು ತೊಗೊಬೇಕು, ಆ ಡಿಸಿಷನ್ಸ್ ಡಿಲೇ ಆಗ್ತಾ ಇದೆ. ಸೊ ಫೈನಲಿ ಇಟ್ ಈಸ್ ಅಫೆಕ್ಟಿಂಗ್ ಪಬ್ಲಿಕ್ ಹೆಲ್ತ್ ಏನಿದೆ, ಪಬ್ಲಿಕ್ ಹೆಲ್ತನ್ನು ಅಫೆಕ್ಟ್ ಮಾಡ್ತಾ ಇದೆ. ಸೊ ಈಗ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂತಂದರೆ, ಈ ಏನು ಆಲ್ಕೋಹಾಲ್ ಯೂಸ್ ಮಾಡ್ತಾಯಿದ್ರೆ ಹೋಮಿಯೋಪತಿಕ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಆಯುರ್ವೇದಿಕ್ ಪ್ರಾಡಕ್ಟ್ಸಲ್ಲಿ ಏನು ಆಲ್ಕೋಹಾಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಇದನ್ನು ಪರ್ಮಿಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದೇ ಬಿಗ್ ಕ್ವೆಶನ್. ಇವಾಗ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ ಆಲ್ಕೋಹಾಲ್ ಏನು ಯೂಸ್ ಮಾಡ್ತಾರೆ, ಇದನ್ನ ಪರ್ಮಿಟ್ ಮಾಡಬೇಕಾ ಇಸ್ ಅ ಕ್ವೆಶನ್. ಸೊ ಈ ಕ್ವೆಶನನ್ನು ಅಡ್ರೆಸ್ ಮಾಡೋವರೆಗೂ ಸಿಟಿಸನ್ಸ್ ಏನಿದ್ದಾರೆ, ಈ ಕೆಲವು ಸಿಟಿಸನ್ಸ್ಗೆ ಗೊತ್ತಿದೆ. ಅಂದರೆ ಈಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಕೆಲವರಿಗೆ ಗೊತ್ತಿದೆ. ಬಟ್ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರೇನು ಅನ್ಕೋತಾರೆ, ನಮ್ಮ ಒಂದು ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಹೋಮಿಯೋಪತಿಕ್ ಮೆಡಿಸಿನ್ಸನ್ನು ತೊಗೋತಾರೆ. ಬಟ್ ಇನ್ನು ಲಾಂಗ್ ಟರ್ಮ್ ಅವರ ಹೆಲ್ತನ್ನು ಹಾಳು ಮಾಡ್ಕೋತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಮೊದಲಿಗೆ ಈ ಕ್ವೆಶನನ್ನು ಅಡ್ರೆಸ್ ಮಾಡಬೇಕು. ಆ್ಯಂಡ್ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಈ ಕುರಿತಾಗಿ ಜಡ್ಜ್ಮೆಂಟನ್ನು ನೀಡಬೇಕು. ಬಿಕಾಸ್ ಪಬ್ಲಿಕ್ ಹೆಲ್ತ್ ಇಸ್ ಅಟ್ ಸ್ಟೇಕ್ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.